ಹಾಸನದಲ್ಲಿ ಇವತ್ತು ಯಶ್ ಅವರ ತಾಯಿ ಪುಷ್ಪಾ ಅವರು ದೊಡ್ಡ ಮಟ್ಟದ ಗಲಾಟೆಯನ್ನ ಮಾಡಿದ್ದಾರೆ. ಯಶ್ ಅವರ ತಾಯಿಯ ಆರೋಪ ಅಂದರೆ ಈ ಜಾಗವನ್ನು ನಾವು 6 ವರ್ಷಗಳ ಹಿಂದೆ ಖರೀದಿ ಮಾಡಿದ್ದೀವಿ, ಅದೇನೇ ಇದ್ರೂ ಕೂಡ ನ್ಯಾಯಾಲಯದಲ್ಲಿ ಮುಂದೆ ಬಗೆಹರಿಯಬಹುದು. ಈ ಕೇಸ್ನಲ್ಲಿ ಹಾದಿರಂಪ ಬೀದಿರಂಪ ಮಾಡುವ ಬದಲು ನ್ಯಾಯಾಲಯದಲ್ಲೇ ಹೋಗಿ ಪರಿಹರಿಸಿಕೊಂಡ್ರೆ ಯಶ್ ಅವರಿಗೆ ಇಮೇಜಿಗೂ ಕೂಡ ಧಕ್ಕೆ ಆಗೋದು ಕೂಡ ನಿಲ್ಲಬಹುದು. ವೀಕ್ಷಕರೇ ನಮಸ್ಕಾರ, ನಾನು ಗಣೇಶ್. ಇದು ಹೊಸ ವಿಷಯ ಮಾತಾಡುವ ಸಮಯ. ಹಾಸನದಲ್ಲಿ ಇವತ್ತು ಯಶ್ ಅವರ ತಾಯಿ ಪುಷ್ಪಾ ಅವರು ದೊಡ್ಡ ಮಟ್ಟದ ಗಲಾಟೆಯನ್ನ ಮಾಡಿದ್ದಾರೆ. ನನ್ನ ಜಾಗದ ಮೇಲೆ ದೇವರಾಜ್ ಎಂಬುವರು ಸುಮ್ಮನೆ ಆರೋಪಗಳನ್ನು ಮಾಡಿ ಯಾವುದೇ ದಾಖಲೆಯನ್ನು ಇಲ್ಲದೆ ನನ್ನ ಜಾಗ ಅಂತಿದ್ದಾರೆ ಅನ್ನೋದು ಪುಷ್ಪಾ ಅವರ ವಾದ. ಆದರೆ ದೇವರಾಜ್ ಅವರು ಈ ಜಾಗದ ಮೂಲ ದಾಖಲಾತಿ ಏನಿದೆ ಅವರು ನನಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ವಾದವನ್ನು ಮಂಡಿಸ್ತಾ ಈ ಗಲಾಟೆ ಹಿಂದೆ ತುಂಬ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಅದರಲ್ಲಿ ಕಂಪೌಂಡನ್ನು ಪುಷ್ಪಾ ಅವರು ಹಾಕಿದ್ರಲ್ಲ, ಆ ಕಂಪೌಂಡನ್ನು ಹೊಡೆದಾಕಿದ್ರು. ಆ ನಂತರದಲ್ಲಿ ಇವತ್ತು ಆಗಿರುವಂತಹ ದೊಡ್ಡ ಮಟ್ಟದ ಗಲಾಟೆ ಏನು ಅಂದರೆ, ಯಶ್ ಅವರ ತಾಯಿ ಪುಷ್ಪಾ ಅವರು ನೇರವಾಗಿ ಜಾಗಕ್ಕೆ ಹೋಗಿ ತಾವೇ ಖುದ್ದಾಗಿ ನಿಂತು ಕಂಪೌಂಡನ್ನು ಕಂಪೌಂಡ್ ಹಾಕೋದಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದಷ್ಟು ಮಾತುಕತೆಗಳು ನಡೆದಿದೆ. ಈ ಕಾರಣದಲ್ಲಿ ಅಲ್ಲಿ ನೇರವಾಗಿ ಯಶ್ ಅವರ ತಾಯಿ ಆರೋಪವನ್ನು ಮಾಡ್ತಾ ಇರೋದು ದೇವರಾಜ್ ಅವರ ಮೇಲೆ. ಇದು 60-40 ಸೈಟು, ಇಲ್ಲಿ 5 ಕುಂಟೆ ಜಾಗದ ಯಾವುದೇ ದಾಖಲೆಗಳು ಇಲ್ಲ. ಆತ ಸುಮ್ಮನೆ ಹೇಳಿಕೆಯನ್ನು ಕೊಡ್ತಾ ದಿಕ್ಕು ತಪ್ಪಿಸ್ತಾ ಇದ್ದಾನೆ. ಬೇಕಿದ್ದರೆ ನ್ಯಾಯಾಲಯದ ಯಾವುದೇ ಡಾಕ್ಯುಮೆಂಟನ್ನು ಅವರು ತೋರಿಸಲಿ, ನ್ಯಾಯಾಲಯದ ಮೂಲಕ ಹೋರಾಟವನ್ನು ಮಾಡುವ ಅಂತಕ್ಕಂಥ ವಾದವನ್ನು ಪುಷ್ಪಾ ಅವರು ಅಲ್ಲಿ ಇಟ್ಟಿದ್ದಾರೆ. ಯಶ್ ಅವರ ತಾಯಿಯ ಆರೋಪ ಅಂದರೆ ಈ ಜಾಗವನ್ನು ನಾವು 6 ವರ್ಷಗಳ ಹಿಂದೆ ಖರೀದಿ ಮಾಡಿದ್ದೀವಿ, 6 ವರ್ಷಗಳಿಂದ ನಾವು ಟ್ಯಾಕ್ಸನ್ನು ಕಟ್ತಾ ಇದ್ವಿ, 6 ವರ್ಷಗಳಲ್ಲಿ ಇಲ್ಲದ ದಾವೆ ದೂರು ಈಗ ಯಾಕೆ ಬರ್ತಿದೆ? ಇದು ಯಶ್ ಅವರ ತಾಯಿ ಮಾಡ್ತಾ ಇರುವಂತಹ ಪ್ರಶ್ನೆ. ಸೈಟ್ ನನ್ನದು ಅಂತ ಬರುವವರು ಅದಕ್ಕೆ ಸೂಕ್ತವಾದ ದಾಖಲೆಯನ್ನು ತರಬೇಕು ಅಂತಕ್ಕಂಥ ವಾದವನ್ನು ಯಶ್ ಅವರ ತಾಯಿ ಪುಷ್ಪಾ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲೆಲ್ಲ ಸಣ್ಣ ಪುಟ್ಟ ಕ್ಯಾಮರಾ ಈ ಥರದ್ದು ಕಳ್ಳತನ ಆಗಿದೆ ಅಂತಕ್ಕಂಥ ವಾದವನ್ನು ಕೂಡ ಯಶ್ ಅವರ ತಾಯಿ ನೀಡ್ತಾ ಇದ್ದಾರೆ. ಇದರ ಜೊತೆಗೆ ತಾವೇ ಸ್ವತಃ ಅಲ್ಲಿ 2-3 ದಿನದಿಂದ ಕೆಲಸ ಮಾಡೋದಕ್ಕಿಂತ ಹೋಗ್ತಾ ಇದ್ವಿ, ಆದರೆ ಇಲ್ಲಿ ರೌಡಿಸಮ್ ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪವನ್ನು ಯಶ್ ಅವರ ತಾಯಿ ಮಾಡಿದರು. ಈಗ ಈ ವಿಚಾರ ನ್ಯಾಯಾಲಯದಲ್ಲಿ ಇದೆ. ಈ ಹಿಂದೆ ಕಂಪೌಂಡ್ ಹೊಡೆದಿದ್ದಕ್ಕೆ ನಾವು ಡೆಫರ್ಮೇಷನ್ ಕೇಸನ್ನು ಹಾಕಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಯಶ್ ಅವರ ತಾಯಿ ಕೂಡ ಇಲ್ಲಿ ಜೋರಾಗಿ ಮಾತಾಡುವ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಕೇಸ್ ಇನ್ನೂ ಕೂಡ ಜೀವಂತ ಇದೆ. ಮುಂದೆ ಯಾವ ರೀತಿಯ ತಿರುವು ಪಡೆಯುತ್ತೆ ಇವೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕೇಸನ್ನು ಹಾಕಿರಬಹುದು, ಆ ನಂತರ ಏನೆಲ್ಲ ಆಗುತ್ತೆ. ಇದನ್ನೆಲ್ಲ PDO ನಾಗರಾಜ್ ಅವರು ಸೇರಿಕೊಂಡು ದೇವರಾಜ್ ಅವರಿಗೆ ಕುಮ್ಮಕ್ಕು ನೀಡಿ ಈ ಥರದ ಒಂದು ಗಲಾಟೆ ಆಗ್ತಿದೆ ಅನ್ನೋದು ಯಶ್ ಅವರ ತಾಯಿಯ ವಾದ. ಇದೇನೇ ಇದ್ರೂ ಕೂಡ ನ್ಯಾಯಾಲಯದಲ್ಲಿ ಮುಂದೆ ಬಗೆಹರಿಯಬಹುದು. ಆದರೆ ಇಂತಹದೊಂದು ವಿಷಯವನ್ನು ನಾವು ನೋಡಬೇಕಾದ ರೀತಿ, ಈಗ ಯಶ್ ಅವರ ತಾಯಿ ಅಲ್ಲಿ ಹೋಗಿ ಒಂದು ತಮ್ಮದೇ ಜಾಗ ಖರೀದಿ ಮಾಡಿರುವ ಜಾಗದಲ್ಲಿ ಹೋಗಿ ಆ ಜಾಗವನ್ನು ತಾನು ಪಡೆಯಬೇಕು ಅನ್ನುವ ಕಾರಣಕ್ಕಾಗಿ ನಿಂತರೆ ಅವರಿಗೆ ದೊಡ್ಡ ಮಟ್ಟದ ವಿರೋಧಗಳು, ಯಶ್ ಅವರ ತಾಯಿ ಬೀದಿಯಲ್ಲಿ ಗಲಾಟೆ ಮಾಡಿದರು ಹಾಗೆ ಹೀಗೆ ಅಂತಕ್ಕಂಥ ಮಾತುಗಳು, ಕಮೆಂಟ್ಗಳು ಎಲ್ಲವೂ ಕೂಡ ಬರ್ತಾ ಇದೆ. ಈ ಕಮೆಂಟ್ ಮಾಡುವವರು ಮತ್ತು ಈ ಥರದ ವಾದವನ್ನು ಮುಂದೆ ಇಡುವವರು ಒಂದು ಯೋಚನೆ ಮಾಡಬೇಕು. ಇವರಿಗೂ ಕೂಡ ತಾವು ಖರೀದಿ ಮಾಡಿದ ಜಾಗದಲ್ಲಿ ಇಂತಹುದೇ ಪರಿಸ್ಥಿತಿ ಎದುರಾದಾಗ ಏನು ಮಾಡ್ತಾಯಿದ್ರು? ಯಶ್ ಅವರ ತಾಯಿಯಂತೆಯೇ ತಮ್ಮದೇ ಏನು ವರ್ತನೆಗಳಿದೆ ಆ ರೀತಿಯಲ್ಲಿ ತಮ್ಮ ಸಿಟ್ಟು ಆಕ್ರೋಶವನ್ನು ಸಹಜವಾಗಿಯೇ ವ್ಯಕ್ತಪಡಿಸ್ತಾ ಇದ್ದರು. ಆದರೆ ಯಶ್ ಅವರ ತಾಯಿ ಸ್ಟಾರ್ ಒಬ್ಬನ ತಾಯಿ ಅನ್ನುವ ಕಾರಣಕ್ಕೆ ಅವರು ಏನು ಮಾಡಿದರೂ ತಪ್ಪು, ಅವರು ಮಾತಾಡುವ ರೀತಿ ತಪ್ಪು, ಎಲ್ಲವೂ ತಪ್ಪು ಅನ್ನುವ ರೀತಿಯಲ್ಲೇ ಬಿಂಬಿಸ್ತಾ ಇರೋದು ನಿಜಕ್ಕೂ ವಿಷಾದ. ಎಲ್ರಿಗೂ ಅವರದ್ದೇ ಆದ ಒಂದು ಜೀವನ ಶೈಲಿ ಇರುತ್ತೆ, ಅವರದ್ದೇ ಆದ ರೀತಿಯಲ್ಲಿ ಬದುಕಿಕೊಂಡು ಬಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಕೆಲವರ ಮಾತು ಒರಟಿರುತ್ತೆ, ಕೆಲವರ ಮಾತು ಮೃದುವಾಗಿರುತ್ತೆ. ಆದರೆ ತಮ್ಮ ಜಾಗವನ್ನು ಉಳಿಸಬೇಕಾದಂತಹ ಪರಿಸ್ಥಿತಿ ಬಂದಾಗ ಎಲ್ಲರ ವರ್ತನೆಯು ಬೇರೆ ಬೇರೆ ತರಹದಲ್ಲೇ ಇರುತ್ತೆ.
ಅದು ಅವರು ಖರ್ಚು ಮಾಡಿರ್ತಾರೆ, ಅದನ್ನು ಉಳಿಸಬೇಕಾಗಿರೋದು ಅವರಿಗೆ ಕರ್ತವ್ಯ ಆಗಿರುತ್ತೆ. ಅಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ದಾಗ ಬೇರೆ ಬೇರೆ ಶೈಲಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ಬೋದು. ಕೆಲವರದ್ದು ಆಡು ಭಾಷೆ ಬೇರೆ ಇರ್ಬೋದು. ಈ ಕಾರಣಕ್ಕಾಗಿ ಯಶ್ ಅವರ ತಾಯಿಯನ್ನು ಟಾರ್ಗೆಟ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಸರಿಯಾದ ವಿಚಾರ ಅಲ್ಲವೇ ಅಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಬಂದಾಗ ಅವರ ಮೂಲ ಗುಣ ಏನಿದೆ ಅದು ಬಂದೇ ಬರುತ್ತೆ. ಒಬ್ಬರಿಗೆ ಅನ್ಯಾಯ ಆದಾಗ ಅಲ್ಲಿ ತನಕ ಸುಮ್ಮನಿದ್ದವ ಸಿಟ್ಟು ಮಾಡಿಕೊಂಡೇ ಮಾಡ್ತಾರೆ. ಇವೆಲ್ಲವೂ ಕೂಡ ಸಹಜವಾದ ಪ್ರಕ್ರಿಯೆ. ಯಶ್ ಅವರ ತಾಯಿ ಅಲ್ಲದೆ ಬೇರೆ ಯಾರಾದರೂ ಇದ್ದಿದ್ದರೆ ಈ ಕೇಸಿಗೆ ಅಷ್ಟೊಂದು ಫೋಕಸ್ ಕೂಡ ಸಿಗ್ತಾ ಇರಲಿಲ್ಲ. ಹೀಗೆಲ್ಲ ಇದ್ದರೂ ಕೂಡ ತಮ್ಮ ಜಾಗವನ್ನು ತಾವೇ ಉಳಿಸ್ಕೋಬೇಕು ಅಂತಕ್ಕಂಥ ಹೋರಾಟದಲ್ಲಿ ಹೋಗುವಾಗ ಅವರನ್ನು ಟಾರ್ಗೆಟ್ ಮಾಡ್ತಾ ಇರೋದು ನಿಜಕ್ಕೂ ಕೂಡ ತಪ್ಪು ಅನಿಸುತ್ತೆ. ಜೊತೆಗೆ ಈ ಕೇಸ್ನಲ್ಲಿ ಹಾದಿರಂಪ ಬೀದಿರಂಪ ಮಾಡುವ ಬದಲು ನ್ಯಾಯಾಲಯದಲ್ಲೇ ಹೋಗಿ ಪರಿಹರಿಸಿಕೊಂಡ್ರೆ ಯಶ್ ಅವರಿಗೆ ಇಮೇಜಿಗೂ ಕೂಡ ಧಕ್ಕೆ ಆಗೋದು ಕೂಡ ನಿಲ್ಬೋದು. ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.